ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಅಡಲ್ಟ್ ಕಂಟೆಂಟ್ಸ್ಗಳನ್ನ ಮಾಡ್ತಾ ಇದ್ದೀರಿ, ಸೊ ಮುಂಚೆ ನಿಮಗೆ ಮಾನಿಟೈಸೇಷನ್ ಆನ್ ಆಗಿದ್ರೂ ಕೂಡ ಆ್ಯಡ್ಸ್ಗಳು ಬರ್ತಿರಲಿಲ್ಲ. ಆ್ಯಂಡ್ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಸಸ್ಪೆಂಡ್ ಮಾಡಿದ್ದಾರೆ ಅಡಲ್ಟ್ ವೀಡಿಯೋಸ್ಗಳನ್ನ ಮಾಡೋರಿಗೆ. ಆದರೆ ಈ ಸಲ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅಡಲ್ಟ್ ಕಂಟೆಂಟ್ ಮಾಡೋರು ಕೂಡ ಇನ್ನು ಮುಂದೆ ನೀವು ಅರ್ನಿಂಗ್ಸ್ನ ನೀವು ಮಾಡ್ಬೋದಂತೆ. ಸೊ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಆ್ಯಂಡ್ ಅಡಲ್ಟ್ ಕಂಟೆಂಟಲ್ಲಿ ಯಾವ ಥರ ಕಂಟೆಂಟ್ ಮಾಡಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದನ್ನು ಕೂಡ ಹೇಳ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ಕಂಟೆಂಟ್ ಮಾಡ್ತಾ ಇದ್ದೀರಾ, ಈ ಒಂದು ಕಂಟೆಂಟ್ ಬೇಸ್ ಮೇಲೆ, ಸೊ ವೀಡಿಯೋನ ಕೊನೆ ತನಕ ನೋಡಿ. ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ನಿಮಿಷ. ಈ ಒಂದು ವಿಡಿಯೋಗೆ ಸ್ಪಾನ್ಸರ್ ಮಾಡಿರೋದು ಸಿಕ್ಕಿಂ ಬೆಡ್ ವೆಬ್ಸೈಟ್ ಅವರು. ಸೊ ಸಿಕ್ಕಿಂ ಬೆಡ್ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ನಿಂಗ್ಸ್ನ ನೀವು ಮಾಡ್ಕೋಬೋದು. ಯಾವ ಥರ ಅಂತಂದರೆ ನೀವು ಗೇಮ್ಸ್ಗಳನ್ನ ಆಡೋ ಮುಖಾಂತರ. ಆ್ಯಂಡ್ ಇದ್ರ ಜೊತೆಗೆ ಇದರಲ್ಲಿ ಹಲವಾರು ಬೆನಿಫಿಟ್ಸ್ಗಳಿದ್ದಾವೆ. ಯಾವ ಥರ ಬೆನಿಫಿಟ್ಸ್ಗಳಿದ್ದಾವೆ ಅಂತಂದರೆ, ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಏನಾದ್ರು ಲಾಗಿನ್ನ ಮಾಡ್ಕೊಳ್ತು, ಅಕೌಂಟ್ನ ಕ್ರಿಯೇಟ್ ಮಾಡ್ತು ಅಂತಂದರೆ, ಸೊ ನಿಮಗೆ ಬೋನಸ್ ನಿಮಗೆ ಸಿಗುತ್ತೆ. 100% ಬೋನಸ್ ಸಿಗುತ್ತೆ, 100 ರೂಪೀಸ್ ಕ್ಯಾಶ್ ಬೋನಸ್ಸು. ಸೊ ಅದನ್ನು ನೀವು ಗೇಮ್ಸ್ಗಳನ್ನ ಆಡೋದಕ್ಕೆ ನೀವು ಉಪಯೋಗ ಮಾಡ್ಕೋಬೋದು. ಆ್ಯಂಡ್ ಬ್ಯಾಂಕ್ ಅಕೌಂಟು ಕೂಡ ನೀವು ಅದರಲ್ಲಿ ಹಾಕೊಂಡ್ರೆ ನಿಮಗೆ ಕ್ಯಾಶ್ ಬೋನಸ್ ಸಿಗುವಂಥದ್ದು. ಸೊ ಅದರಿಂದ ನೀವು ಸೈನ್ ಅಪ್ನ ನೀವು ಮಾಡ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ಇನ್ನು ಎರಡನೇ ಥರ ನಿಮಗೆ ಬೋನಸ್ ಸಿಗುತ್ತೆ. ಅದು ಹೆಂಗೆ ಅಂತಂದರೆ, ನೀವು ಗೇಮ್ಸ್ಗಳನ್ನ ಆಡಿ ಗೆದ್ದರೆ ನಿಮಗೆ ಒಂದಷ್ಟು ಬೋನಸ್ 100% ಬೋನಸ್ಸು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಇದೊಂದು ಬೆಸ್ಟ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ಒಂದು ವೆಬ್ಸೈಟಿಂದ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಥರ ನೀವು ರಿಬೇಟ್ ಬೋನಸ್ನು ನೀವು ಕೂಡ ಪಡ್ಕೋಬೋದು. ಹೆಂಗೆ ಅಂತಾರೆ, ಈ ಒಂದು ವೆಬ್ಸೈಟ್ಗೆ ನೀವು ಪ್ರತಿದಿನ ನೀವು ವಿಸಿಟ್ ಮಾಡ್ತಿದ್ರೆ ನಿಮಗೆ ಹಲವಾರು ಕ್ಯಾಶ್ ಬೋನಸ್ಸು ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಸಿಕ್ಕಿಂ ಬೆಟ್ ವೆಬ್ಸೈಟ್ನ ನಾನು ಲಿಂಕನ್ನು ನಾನು ಕೊಟ್ಟಿದ್ದೀನಿ. ಸೊ ಮತ್ತೆ ತಡ ಚೆಕ್ಔಟ್ ಮಾಡಿ, ಸೈನ್ ಅಪ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಸೊ ಇವಾಗ ನಾವು ವಿಡಿಯೋಗೆ ಎಂಟ್ರ್ ಆಗೋಣ. ಸೊ ಅಡಲ್ಟ್ ವೀಡಿಯೋಸ್ಗಳನ್ನ ಯಾರೆಲ್ಲ ಮಾಡ್ತಾ ಇದ್ರು, ಸೊ ಇವ್ರುಗಳಿಗೆ ಒಂದು ಬೆಸ್ಟ್ ಅಪ್ಡೇಟ್ ಆ್ಯಂಡ್ ಗುಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಕೆಲವೊಂದಷ್ಟು ಜನ ಯಾವುದೋ ಒಂದು ವಿಷಯದ ಬಗ್ಗೆ ಹಲವಾರು ತುಂಬ ಚೆನ್ನಾಗಿ ಮಾಹಿತಿ ಇರುತ್ತೆ. ಸೊ ಈ ಅಡಲ್ಟ್ ಕಂಟೆಂಟ್ ಮಾಡೋರು ಅಂತಂದರೆ ಅವ್ರನ್ನ ಕೆಟ್ಟದಾಗಿ ನೋಡೋವಂಥದ್ದು ಏನೂ ಇಲ್ಲ, ಆಯಿತಾ. ಅದು ಇರೋದೇ ಅವ್ರು ತೋರಿಸ್ತಾ ಇರೋದು, ಇಲ್ಲದಿರೋದು ಏನಾದ್ರು ತೋರಿಸ್ತಾವ್ರ ಅಂಥದ್ದು ಏನಿಲ್ಲ. ಸೊ ಆದರೆ ಅಂಥವ್ರಿಗೂ ಕೂಡ ಯೂಟ್ಯೂಬಲ್ಲಿ ಬೆಲೆ ಸಿಗ್ತಿರಲಿಲ್ಲ ಮುಂಚೆ, ಇವಾಗ ಬೆಲೆ ಸಿಗ್ತದೆ. ಓಕೆ, ಅದು ಕೂಡ ಒಂದು ಪಾರ್ಟ್, ಲೈಫಲ್ಲಿ ಅದೊಂದು ಪಾರ್ಟ್. ನೀವು ಯಾವುದನ್ನು ಎಷ್ಟೆಷ್ಟು ಯೂಸ್ ಮಾಡಬೇಕು, ಹೆಂಗೆ ಇರಬೇಕು ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ಸೊ ಈ ಅಡಲ್ಟ್ ಬಗ್ಗೆ ವೀಡಿಯೋಸ್ಗಳನ್ನ ಮಾಡೋರು ತುಂಬ ಜನ ಇದ್ದಾರೆ. ಸೊ ಅವ್ರುಗಳಿಗೆ ಈ ಒಂದು ಅಪ್ಡೇಟ್ ಬಂದಿರೋದು ಐ ಥಿಂಕ್ ಖುಷಿ ಕೊಡುತ್ತೆ ಅಂತ ಅಂದ್ಕೊಳ್ತೀನಿ. ಏನು ಅಪ್ಡೇಟ್ ಅಂತಂದರೆ ನೋಡಿ, ನೀವು ಈ ವಿಡಿಯೋಸ್ಗಳನ್ನ ನೀವು ಮಾಡಬೇಕಾದ್ರೆ ಕೆಲವೊಂದು ಸಲ ನೀವು ಏನೋ ಒಂದು ತೋರಿಸ್ಬೇಕಾಗತ್ತೆ. ಇವಾಗ ನೀವು ಕಿಸ್ಸಿಂಗ್ ಸೀನ್ಸ್ಗಳನ್ನ ನೀವು ತೋರಿಸ್ತಾ ಇದ್ದೀರಾ ಅಂತಂದರೆ, ಸೊ ಮುಂಚೆ ಎಲ್ಲ ನಿಮಗೆ ಮಾನಿಟೈಸೇಷನ್ ಆನ್ ಆಗ್ತಿರಲಿಲ್ಲ ಆ್ಯಂಡ್ ನಿಮ್ಮೊಂದು ಚಾನಲ್ನು ಕೂಡ ಸಸ್ಪೆಂಡ್ ಮಾಡಿಬಿಡ್ತಿದ್ರು. ಬಟ್ ಇವಾಗ ನೀವು ಕಿಸ್ಸಿಂಗ್ ಸೀನ್ಸ್ಗಳನ್ನ ನೀವು ತೋರಿಸ್ಬೋದು. ಆದರೆ ಹೆಂಗೆ ತೋರಿಸ್ಬೋದು ಅಂತಂದರೆ, ಇವಾಗ ಏನೋ ಒಂದು ಫೀಲ್, ಆಯಿತಾ. ಇವಾಗ ನಾನು ಈಗ ಹಿಂಗೆ ಮಾತಾಡ್ತಾ ನನ್ನ ಸಬ್ಸ್ಕ್ರೈಬರ್ಸ್ ಯಾರೋ ಲೈವಲ್ಲಿ ನನಗೆ ಕಮೆಂಟ್ ಮಾಡಿದ್ರು, ಲವ್ ಯು ಬ್ರೋ ಅಂತಂದರೆ, ಲವ್ ಯು ಟು ಬ್ರೋ ಅನ್ನೋದ್ರಲ್ಲಿ ತಪ್ಪಿಲ್ಲ, ಆಯಿತಾ. ಅದು ಒಂದು ಖುಷಿಯಿಂದ ಕೊಡುವಂಥದ್ದು. ಈಗ ನನ್ನ ಫೋನ್ ಇಷ್ಟ ಆಯಿತು ಅಂತಂದರೆ ಅಂತ ಹಿಂಗೆ ಕೊಡೋದು ಅದು ತಪ್ಪಲ್ಲ. ನೀವು ಅದನ್ನು ಬೇರೆ ಥರ ನೀವು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ, ಈಗ ಆ ಥರ, ಆಯಿತಾ, ನಿಮಗೆ ಬಿಡಿಸಿ ಹೇಳೋಕ್ಕಾಗಲ್ಲ. ಸೊ ಆ ಥರ ನೀವೇನಾದರೂ ಇಂಟೆನ್ಷನ್ ಇಟ್ಕೊಂಡು ಆ ಥರ ನೀವು ನೋಡಿದ್ರೆ ಅದು ತಪ್ಪಾಗುತ್ತೆ. ಆ ಥರ ನೀವು ಕೊಡಬೇಕು ಅಂತ ಕೊಟ್ಟರೆ ತಪ್ಪಾಗುತ್ತೆ, ಆಯಿತಾ. ಸೊ ಆದ್ದರಿಂದ ಒಂದು ಲಿಮಿಟ್ ಇರಲಿ. ಫುಲ್ಲು ಆ ಥರ ಹೋಗಬೇಡಿ. ಫುಲ್ಲು ಆ ಥರ ಹೋದರೆ ಸೊ ಮಾನಿಟೈಸೇಷನ್ ಆನ್ ಆಗಲ್ಲ, ನಿಮಗೆ $10 ಬಂದ್ಬಿಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಚಾನಲ್ಲು ಕೂಡ ಸಸ್ಪೆಂಡ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಆದ್ದರಿಂದ ಏನಂತಂದರೆ, ಒಂದು ಖುಷಿ ಪಡಿಸೋದಕ್ಕೆ ಏನೋ ಒಂದು ಹ್ಯಾಪಿನೆಸ್ಗೋಸ್ಕರ ಒಂದು ಏನೋ ಫೀಲ್ ಸಿಗುತ್ತೆ ನೋಡಿ, ಆ ಫೀಲ್ಗೋಸ್ಕರ ಕಿಸ್ನ ನೀವು ಕೊಡ್ಬೋದು ಅಂತ ಯೂಟ್ಯೂಬಲ್ಲಿ ಮುಂದೆ. ಓಕೆ, ಹಂಗೆ ಅಂದ್ಕೊಂಡು ಸುಮ್ಮನೆ ಕೊಟ್ಬಿಟ್ಟಿರಾ. ಸೊ ಒಂದೊಂದು ಕಿಸ್ಸು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಯಾರು ಕೊಡಬೇಕು, ನಂಬಿ ಕೊಡಿ. ಓಕೆ, ಹುಷಾರು. ಸೊ ಇನ್ನು ಎರಡನೇದು, ಈ ಒಂದು ಅಡಲ್ಟ್ ಬಗ್ಗೆ ಕೆಲವೊಂದಷ್ಟು ಜನ ಮಾತಾಡೋರಿದ್ದಾರೆ. ಅಂದರೆ ಈ ಹಕ್ಸ್ ಬಗ್ಗೆ ನಾನು ಫುಲ್ಲು ಹೇಳೋಕ್ಕೆ ನನಗೆ ಮನಸ್ಸೇ ಆಗಲ್ಲ, ಆಯಿತಾ. ಅದ್ರ ಬಗ್ಗೆ ಮಾತಾಡೋರು ತುಂಬ ಜನ ಇದ್ದಾರೆ. ಸೊ ಅವರೆಲ್ಲ ಎಜುಕೇಷನಲ್ ಪರ್ಪಸ್ಗೋಸ್ಕರ ನೀವು ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು. ಆದರೆ ನೀವು ಅದನ್ನು ನೀವು ಬೇರೆ ಥರ ಏನೋ ಆ ಥರ ಮಾಡಿದ್ರೆ ಸೊ ಅದು ವರ್ಕೌಟ್ ಆಗಲ್ವಂತೆ, ಮಾನಿಟೈಸೇಷನ್ ಆನ್ ಮಾಡಲ್ಲ. ಸೊ ನಿಮ್ಮೊಂದು ಚಾನಲ್ ಸಸ್ಪೆಂಡ್ ಆದರೂ ಆಗ್ಬೋದು. ಸೊ ಆದ್ದರಿಂದ ಎಜುಕೇಷನಲ್ ಪರ್ಪಸ್ ಮಾಡೋರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ನೀವು ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ಬೋದು. ಓಕೆ, ಕಂಫರ್ಟಾಗಿ ವೀಡಿಯೋಸ್ಗಳನ್ನ ಮಾಡ್ಬೋದು. ಇನ್ನು ಮುಂದೆ ನೀವು ಮಾಡ್ಕೊಳ್ಳಿ. ಆ್ಯಂಡ್ ಕೆಲವೊಂದಷ್ಟು ಜನ ಡ್ಯಾನ್ಸ್ಗಳನ್ನ ಮಾಡ್ತಾಯಿರ್ತಾರೆ. ಈ ಟಿಕ್ಟಾಕ್ ವೀಡಿಯೋಸ್ಗಳನ್ನ ಮಾಡೋರು ಏನು ಮಾಡ್ತಾರೆ ಅಂತಂದರೆ, ಗೊತ್ತು ಜನಗಳಿಗೆ ಯಾವುದನ್ನು ನೋಡ್ತಾರೆ, ಏನು ಯಾವ್ದು ನೋಡಿ ಇಂಪ್ರೆಸ್ ಆಯ್ತಾರೆ, ಯಾವ್ದು ನೋಡಿದ್ರು ಫಾಲೋವರ್ಸ್ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಆದ್ದರಿಂದ ಕೆಲವೊಂದಷ್ಟು ಜನ ಈ ಹುಡುಗರು ಆಗ್ಬೋದು, ಹುಡುಗಿರು ಆಗ್ಬೋದು, ಬೇಡದಿರೋ ಪಾರ್ಟ್ಗಳನ್ನೆಲ್ಲ ತೋರಿಸೋದು ಇವೆಲ್ಲ ಮಾಡಿಬಿಡ್ತಾರೆ. ಅದು ಏನು ಆಸೆ ಇರುತ್ತೋ ಅದು ಏನು ಗೊತ್ತಿಲ್ಲ ನನಗೆ. ಸೊ ನಮಗೆ ಏನಂತಂದರೆ, ಆ ಥರ ಬಿಟ್ಕೊಡ್ಬೇಡಿ, ಆಯಿತಾ. ಸುಮ್ಮನೆ ಬಿಟ್ಕೊಡ್ಬೇಡಿ. ಅದು ಯಾರಿಗೆ ಬಿಟ್ಕೊಡ್ಬೇಕು ಅಂತಂದರೆ ನಿಮ್ಮವ್ರಿಗೆ ಮಾತ್ರ ನೀವು ಬಿಟ್ಕೊಡ್ಬೇಕು, ಹಂಗೆ. ಸೊ
ಈ ಕಾನ್ಸೆಪ್ಟ್ ಬಗ್ಗೆ ಈ ಅಪ್ಡೇಟ್ ತಂದ್ಬಿಟ್ಟು ನಾನು ಮಾತಾಡೋಕ್ಕೆ ಮಿಸ್ ಆಯ್ತೈತೆ. ಬಟ್ ಸ್ಟಿಲ್ ನಿಮ್ಗೆ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ನಿಮಗೆ ಪ್ರೈವೇಟ್ ಪಾರ್ಟ್ಗಳು ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಜಾಸ್ತಿ ಶೋ ಮಾಡಬಾರ್ದಂತೆ. ಸೊ ಒಂದು ನೀವು ಡ್ಯಾನ್ಸ್ ಇವಾಗ ನೀವು ಏನೋ ಒಂದು ಶಾರ್ಟ್ಸ್ ಹಾಕ್ಕೊಂಡು ಏನೋ ಮಾಡ್ತೀರಾ ಅಂತಂದರೆ ಮಾಡ್ಬೋದು, ಆದರೆ ಪ್ರೈವೇಟ್ ಪಾರ್ಟ್ಸ್ನೆಲ್ಲ ತೋರಿಸಿ ನೀವು ಮಾಡೋಂಗಿಲ್ಲ. ಓಕೆ, ಹುಷಾರು. ಸೊ ಈ ಥರ ಹಲವಾರು ಪಾಯಿಂಟ್ಸ್ಗಳಿದ್ದಾವೆ. ಸೊ ನಾನು ಸುಮ್ಮನೆ ಮೇನ್ ಪಾಯಿಂಟ್ಸ್ಗಳು ಹೇಳಿದ್ದೀನಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಮುಜುಗರ, ಆದರೂ ಸ್ಟಿಲ್ ನಿಮ್ಗೆ ಹೇಳಿದ್ದೀನಿ. ಸೊ ಸಿಂಪಲ್ಲಾಗಿ ಹೇಳೋದಾದರೆ ನೀವು ಒಳ್ಳೆ ಥರ ಮಾಡ್ಬೋದು, ಎಜುಕೇಷನಲ್ ಪರ್ಪಸ್ಗೋಸ್ಕರ ನೀವು ಮಾಡ್ಬೋದು. ಆದರೆ ಫುಲ್ಲು ಆ ಥರ ಹೊಂಟೋದ್ರೆ ಎತ್ತೆಸ್ಬಿಡ್ತಾರೆ ಯೂಟ್ಯೂಬಿಂದ. ಹುಷಾರಾಗಿರಿ ಆ್ಯಂಡ್ ಒಳ್ಳೇದಾಗಲಿ ಎಲ್ರಿಗೂ ಕೂಡ. ಸೊ ಏನು ಮಾಡ್ತಾಯಿದ್ದೀರಾ, ಕಂಟೆಂಟ್ ನಿಮ್ಮ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಲಿ, ಖುಷಿ ಇರಲಿ ಅಂತ ಹೇಳ್ತಾ, ಸೊ ಇದು ಸದ್ಯಕ್ಕೆ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಅಡಲ್ಟ್ಸ್ ಮೇಲೆ, ಅಡಲ್ಟ್ಸ್ ಬಗ್ಗೆ ಈ ಥರ ಒಂದು ಕಾನ್ಸೆಪ್ಟ್ ಮೇಲೆ ವೀಡಿಯೋಸ್ಗಳನ್ನ ಮಾಡೋರಿಗೆ. ಓಕೆ, ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ. ಸೊ ಐ ಥಿಂಕ್ ನನ್ನ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಇದೇ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದು ನಾನು ಮಾತಾಡೋದಕ್ಕೆ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ನಿಮ್ಗೆ ಅರ್ಥ ಆಗಿದ್ರೆ ಸಾಕು. ಅರ್ಥ ಆಗಿದೆ ಅಂತ ಹೇಳ್ಬಿಡಿ ಕಮೆಂಟ್ಸಲ್ಲಿ. ಆಮೇಲೆ ನೀವು ಮುಜುಗರ ಪಡಬೇಡಿ ಕಮೆಂಟ್ಸ್ ಮಾಡೋಕ್ಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀನಿ ಕಣ್ರಪ್ಪ, ಎಲ್ಲರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.